ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ನಾನು ಇವತ್ತು ಒಂದು ಯೂಸ್ಫುಲ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ನಾನು ಪ್ರೆಗ್ನೆನ್ಸಿ ಬಗ್ಗೆ ಕೆಲವು ವಿಷಯಗಳನ್ನ ತಿಳಿಸ್ಕೊಡ್ತೀನಿ. ಅದು ಕೆಲವು ಪ್ರೆಗ್ನೆನ್ಸಿ ಲೇಡೀಸ್ ಇರ್ತಾರಲ್ಲ, ಅವ್ರಿಗೆ ಉಪಯೋಗ ಆಗ್ಬೋದು. ಸೊ ಹಾಗೆ ಕಮೆಂಟಲ್ಲಿ ಕೇಳ್ತಾ ಇದ್ರು, ನಿಮಗೆ ಬೇಬಿ ಮೂಮೆಂಟು ಯಾವ ಸೈಡ್ ಜಾಸ್ತಿ ಕಾಣಿಸ್ತಾ ಇತ್ತು ಅಂತ ಒಂದು 2-3 ಕಮೆಂಟ್ ಕೂಡ ಬಂದಿತ್ತು. ಸೊ ಆ ಕಮೆಂಟ್ಗೂ ನಾನು ಉತ್ತರ ಕೊಡ್ತೀನಿ. ಆಲ್ರೆಡಿ ನಾನು ರಿಪ್ಲೈ ಮಾಡಿದ್ದೀನಿ. ಆದರೂ ಕೂಡ ಕೆಲವ್ರಿಗೆ ಕ್ವಶನ್ ಕೇಳ್ತಿರೋದ್ರಿಂದ ನಾನು ಎಲ್ಲರಿಗೂ ಒಂದೇ ಸರಿ ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಹಾಗೆ ನನಗೆ ಪ್ರೆಗ್ನೆನ್ಸಿ ಇರೋ ಟೈಮಲ್ಲಿ ನನಗೆ ಶುಗರ್ ಬಂದುಬಿಟ್ಟಿತ್ತು. ಸೊ ಐ ಶುಗರ್ ಆಗಿತ್ತು. ಯಾಕೆ ಶುಗರ್ ಬಂದಿತ್ತು, ಏನು ಮಿಸ್ಟೇಕ್ ಆಗಿತ್ತು, ಹಾಗೆ ನಾನು ಆ ಶುಗರ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ ನಾನು ಹೇಗೆ ಡಯಟ್ ಪ್ಲ್ಯಾನ್ ಮಾಡಿದೆ, ಹಾಗೆ ನಾನು ಪ್ರೆಗ್ನೆನ್ಸಿಯಲ್ಲಿದ್ದಾಗ ಏನೆಲ್ಲ ಫುಡ್ ತೊಗೊತಾ ಇದ್ದೆ, ಹೇಗಿತ್ತು ನನ್ನ ಡಯಟ್ ಪ್ಲ್ಯಾನ್ಸನ್ನು ಅನ್ನೋದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ವಿಡಿಯೋದಲ್ಲಿ. ಸೊ ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಖಂಡಿತ ಒಂದು ಒಳ್ಳೆ ಯೂಸ್ಫುಲ್ ಇನ್ಫಾರ್ಮೇಷನ್, ಒಳ್ಳೆ ವೀಡಿಯೋನ ನಿಮ್ಮ ಮುಂದೆ ತಂದಿದ್ದೀನಿ. ಸೊ ವಿಡಿಯೋ ಪೂರ್ತಿ ನೋಡಿ. ಸೊ ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ಮೊದಲನೇದಾಗಿ ನೀವು ಕಮೆಂಟಲ್ಲಿ ನಾನು ಕೇಳಿರೋಂಥ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ. ಸೊ ಬೇಬಿ ಮೂಮೆಂಟು ಯಾವ ಸೈಡ್ ಜಾಸ್ತಿ ಇತ್ತು, ಸೊ ಆ ಥರ ಕಮೆಂಟ್ ಕೇಳಿದ್ರಿ ಒಬ್ಬರು. ಆಮೇಲೆ ನಿಮಗೆ ಲೆಫ್ಟ್ ಸೈಡಲ್ಲಿ ಬೇಬಿ ಮೂಮೆಂಟ್ ಜಾಸ್ತಿ ಇತ್ತಾ, ರೈಟ್ ಸೈಡಲ್ಲಿ ಬೇಬಿ ಮೂಮೆಂಟ್ ಜಾಸ್ತಿ ಇತ್ತು ಅಂತಲೂ ಒಬ್ರು ಕಮೆಂಟಲ್ಲಿ ಕೇಳಿದ್ರಿ. ಸೊ ಅದಕ್ಕೆ ನಾನು ಇದರಲ್ಲಿ ಆನ್ಸರ್ ಮಾಡ್ತಾಯಿದ್ದೀನಿ. ನನಗೆ ಬೇಬಿ ಮೂಮೆಂಟು ರೈಟ್ ಸೈಡೇ ಜಾಸ್ತಿ ನನಗೆ ಗೊತ್ತಾಗ್ತಾ ಇದ್ದಿದ್ದು. ಯಾಕೆಂತಂದರೆ ನನಗೆ ಲೆಫ್ಟ್ ಸೈಡ್ ಅಷ್ಟು ಕಂಫರ್ಟಬಲಾಗಿ ನಾನು ಮಲ್ಗೋಕ್ಕೆ ಆಗ್ತಾಯಿರಲಿಲ್ಲ. ರೈಟ್ ಸೈಡೇ ನಾನು ಮಲಗ್ತಾ ಇದ್ದೆ. ಅವಾಗ ರೈಟ್ ಸೈಡ್ ನನಗೆ ಮೂಮೆಂಟು ತುಂಬ ಗೊತ್ತಾಗ್ತಾ ಇತ್ತು. ಸೊ ನನಗೆ ಬೇಬಿ ಮೂಮೆಂಟ್ ಎಲ್ಲ ಯಾವಾಗ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗಿತ್ತು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಫಸ್ಟು ನನಗೆ 5 ತಿಂಗಳವರೆಗೂ ಗೊತ್ತಾಗಲ್ಲ ಬೇಬಿ ಮೂಮೆಂಟ್ ಅಷ್ಟೊಂದು, ಯಾಕಂದರೆ ಮಗು ಇನ್ನೂ ಅಷ್ಟೊಂದು ಡೆವಲಪ್ ಆಗಿರಲ್ಲ. ಆಫ್ಟರ್ 5 ಮಂತ್, ಇನ್ನೇನು 6 ಮಂತ್ ಹಾಕಿ ಬರ್ತಾ ಇರ್ತೀವಲ್ಲ, ಅವಾಗ ಒಂಚೂರೇ ಬೇಬಿ ಮೂಮೆಂಟು ನಮಗೆ ಗೊತ್ತಾಗುತ್ತೆ. ಆದರೂ ಕೂಡ ಕ್ಲಿಯರಾಗಿ ಗೊತ್ತಾಗಲ್ಲ. ಅದಾದಮೇಲೆ ನನಗೆ ಬೇಬಿ ಮೂಮೆಂಟ್ ಯಾವಾಗ ಸ್ಟಾರ್ಟ್ ಆಗಿತ್ತು ಅಂದರೆ 6ನೇ ಮಂತ್ ಎಂಡಾಗಿ 7 ಮಂತ್ ಬೀಳ್ತೀವಲ್ಲ, ಆ ಮೂಮೆಂಟಲ್ಲಿ ನನಗೆ ಬೇಬಿ ಮೂಮೆಂಟು ಜಾಸ್ತಿ ಗೊತ್ತಾಗ್ತಾ ಇತ್ತು, ತುಂಬ ಫೀಲ್ ಆಗ್ತಾಯಿತ್ತು. ಮೊದಲಾದರೂ ಒಂದು ಚೂರು ನನಗೆ ಅನಿಸ್ತಾ ಇತ್ತು, ಬಟ್ ಕ್ಲಿಯರಾಗಿ ಆ ಟಮ್ಮಿಯಲ್ಲಿ ಗೊತ್ತಾಗುತ್ತಲ್ಲ ಬೇಬಿ ಮೂಮೆಂಟು, ಸೊ ಅದು ಗೊತ್ತಾಗಿದ್ದು ನನಗೆ 6 ಮಂತ್ ಆದಮೇಲೆ ನನಗೆ ಅದು ಗೊತ್ತಾಗಿದ್ದು. ನನಗೆ ಜಾಸ್ತಿ ಬೇಬಿ ಮೂಮೆಂಟ್ ಎಲ್ಲಿ ಗೊತ್ತಂದರೆ ರೈಟ್ ಸೈಡೇ, ಯಾವಾಗಲೂ ರೈಟ್ ಸೈಡಲ್ಲೇ ನನಗೆ ಬೇಬಿ ಮೂಮೆಂಟ್ ಜಾಸ್ತಿ ಆಗ್ತಿತ್ತು. ಯಾವಾಗೋ ರೇರಾಗಿ ಲೆಫ್ಟ್ ಸೈಡಲ್ಲಿ ಗೊತ್ತಾಗ್ತಾಯಿತ್ತು. ನನಗೆ ಯಾವಾಗಂದರೆ ಜಾಸ್ತಿ ಕೆಲವು ಟೈಮಲ್ಲಿ ಮಾತ್ರ ಬೇಬಿ ಮೂಮೆಂಟು ಜಾಸ್ತಿ ಗೊತ್ತಾಗ್ತಾಯಿತ್ತು. ಯಾವಾಗಂದರೆ ನಾನು ವಾಕಿಂಗ್ ಮಾಡ್ತಾ ಇದ್ದಾಗ, ಇಲ್ಲಾಂತಂದರೆ ನಾನು ಅವಾಗ ತಾನೇ ಊಟ ಮಾಡಿಬಿಟ್ಟು ಏನಾದರೂ ಬಿಸಿನೀರು ಕುಡಿತೀನಲ್ಲ, ಆ ಟೈಮಲ್ಲಿ ಬೇಬಿ ಮೂಮೆಂಟು ಗೊತ್ತಾಗ್ತಾಯಿತ್ತು. ಹಾಗೆ ನನ್ನ ಹಸ್ಬೆಂಡು ನನ್ನ ಪಾಪು ಜೊತೆ ಮಾತಾಡ್ತಾ ಇದ್ದಾಗ, ಅಂದರೆ ನಾನು ಪ್ರೆಗ್ನೆಂಟ್ ಆಗಿದ್ದಾಗ ಮಾತಾಡಿಸ್ತಾಯಿದ್ರು, ಆ ಟೈಮಲ್ಲಿ ಬೇಬಿ ಮೂಮೆಂಟ್ ಗೊತ್ತಾಗ್ತಾಯಿತ್ತು. ಅಪ್ಪ ಜೊತೆ ಮಾತಾಡ್ತಾ ಇದ್ದಾಗ ಬೇಬಿ ಮೂಮೆಂಟ್ ಗೊತ್ತಾಗ್ತಾಯಿತ್ತು, ನನಗೆ ಜಾಸ್ತಿ ಗೊತ್ತಾಗ್ತಾಯಿತ್ತು. ಕಿಕ್ಕಿಂಗ್ ಆಗೋದೆಲ್ಲ ಗೊತ್ತಾಗ್ತಾಯಿತ್ತು ಅವಾಗ. ಅದಾದಮೇಲೆ ನೆಕ್ಸ್ಟು ನನಗೆ ರಾತ್ರಿ ಮಲಗುವಾಗ ಬೇಬಿ ಮೂಮೆಂಟು ಗೊತ್ತಾಗ್ತಾಯಿತ್ತು. ಸ್ಟಾರ್ಟಿಂಗಲ್ಲಂತೂ ನಂಗೆ ನಿದ್ದೆನೇ ಬರ್ತಾಯಿರಲಿಲ್ಲ, ಯಾಕಂತಂದರೆ ನಂಗೆ ಖುಷಿಗೆ ಮತ್ತೆ ಮೂಮೆಂಟ್ ಗೊತ್ತಾಗುತ್ತಾ, ಮತ್ತೆ ಬೇಬಿ ಮೂಮೆಂಟ್ ಗೊತ್ತಾಗುತ್ತಾ ಅಂತ ಅಂದ್ಬಿಟ್ಟು ಕಾಯ್ಕೊಂಡೇ ಕುತ್ಕೊತಾ ಇದ್ದೆ. ಆಮೇಲೆ ಹಂಗೆ ನಿದ್ದೆ ಮಾಡಿಬಿಡ್ತಾ ಇದ್ದೆ. ಆಮೇಲೆ ಹಿಂಗೆ ಅಂದರೆ ಒಂದೊಂದು ದಿನ ಅಂತೂ ನಿದ್ದೆನೇ ಬರ್ತಾಯಿರಲಿಲ್ಲ. ನನಗೆ ಮಲ್ಕೊಳ್ಳೋಕ್ಕೆ ಅನ್ಕಂಫರ್ಟಬಲ್ ಆಗಿರ್ತಿತ್ತು. ರೈಟ್ ಸೈಡ್ ಮಲ್ಕಿದಾಗ ಅವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಅನಿಸ್ತಾಯಿತ್ತು. ಸೊ ರೈಟ್ ಸೈಡೇ ನನಗೆ ಬೇಬಿ ಮೂಮೆಂಟ್ ಜಾಸ್ತಿ ಇತ್ತು. ಸೊ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊತೀನಿ. ಸೊ ನೆಕ್ಸ್ಟು ನನಗೆ ಶುಗರ್ ಯಾಕಪ್ಪ ಬಂದಿತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. 5 ಮಂತಲ್ಲಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ಶುಗರ್ ಟೆಸ್ಟ್ ಮಾಡಿಸ್ತಾರೆ. ಸೊ ಆ ಟೈಮಲ್ಲಿ ನನಗೆ ಶುಗರು ಬಂದಿತ್ತು. ಸೊ ಏನು ಜಾಸ್ತಿ ಇಲ್ಲ, ಒಂದು 120 ಹಂಗಿರಬೇಕು ಶುಗರು. ನನಗೆ 140 ಆ ಥರ ಇರ್ತಿತ್ತು. ಆಮೇಲೆ ಬಿಫೋರ್ ಬ್ರೇಕ್ಫಾಸ್ಟ್ ಅಂದರೆ ಅರ್ಲಿ ಮಾರ್ನಿಂಗು, ಸೊ ಅವಾಗ ನೋಡ್ತಾ ಇದ್ದಾಗ 90 ಆಗಿ ಬರಬೇಕಾಗಿತ್ತು. ಅವಾಗ ಒಂದು ಸ್ವಲ್ಪ 100, 110 ಆ ಥರ ಇತ್ತು. ಸೊ ನನಗೆ ಶುಗರ್ ಇದೆ ಅಂತೆಲ್ಲ ಹೇಳಿ ಇನ್ಸುಲಿನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸೊ ಫಸ್ಟು ನನಗೆ ಯಾಕಪ್ಪ ಶುಗರು ಬಂತು ಅಂತಂದರೆ ಅದಕ್ಕೆ ರೀಸನ್ನು ಡಾಕ್ಟ್ರು ಕೂಡ ತಿಳಿಸ್ಕೊಟ್ರು. ನಾನು ಏನು ಮಾಡ್ತಾಯಿದ್ದೆ ಅಂದರೆ, ನನ್ನ ಮದುವೆಗಿಂತ ಮುಂಚೆನೂ ಅಷ್ಟೇ, ಮದುವೆ ಆದಮೇಲೂ ಅಷ್ಟೇ, ನಾನು ಫಾಸ್ಟಿಂಗ್ ಜಾಸ್ತಿ ಮಾಡ್ತಾಯಿದ್ದೆ. ಮೀನ್ಸ್ ಮಧ್ಯಾಹ್ನ ಹೊತ್ತು ಊಟ ಮಾಡ್ತಾಯಿರಲಿಲ್ಲ, ಆ ಥರ ಏನು ತಿಂದಿರ ಇರೋದು, ಆ ಥರ ನಾನು ಫಾಸ್ಟಿಂಗ್ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೆ. ಅದು ಏನಾಯಿತು ಅಂತಂದರೆ, ಮದುವೆ ಆಗಿ ನನಗೆ ಆದಷ್ಟು ಬೇಗನೆ 1.5 ತಿಂಗಳಿಗೆಲ್ಲ ನನಗೆ ಪೀರಿಯಡ್ಸ್ ಎಲ್ಲ ಮಿಸ್ ಆಗಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋಯಿತು. ಸೊ ನಾನು ಮದುವೆ ಆದಾಗಿಂದ ಆ ಟೈಮ್ವರೆಗೂ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗೋವರೆಗೂ ನಾನು ಫಾಸ್ಟಿಂಗ್ ಮಾಡ್ತಾನೇ ಇದ್ದೆ. ಡೈಲಿ ಅಂತೇನಿಲ್ಲ, ವೀಕ್ಲಿ 2-3 ಟೈಮ್ಸ್ ನಾನು ಫಾಸ್ಟಿಂಗ್ ಮಾಡ್ತಾನೇ ಇದ್ದೆ, ಸರಿ ಊಟ ಮಾಡ್ತಾಯಿಲ್ಲ. ಸೊ ಅದು ಏನಾಯಿತು ಅಂದರೆ, ನನಗೆ ಅದೇ ಟೈಮಲ್ಲಿ ನಾನು ಪ್ರೆಗ್ನೆಂಟ್ ಆಗಿದ್ದೆನಲ್ಲ, ನಾನು ಪ್ರೆಗ್ನೆಂಟ್ ಆಗಿದ್ದೆ ಅಂತ ನಂಗೆ ಗೊತ್ತಿರಲಿಲ್ಲ. ಆ ಟೈಮಲ್ಲೆಲ್ಲ ನಾನು ಫಾಸ್ಟಿಂಗ್ ಮಾಡ್ತಾಯಿದ್ದು. ಅದು ಏನಾಗೋಯಿತು ಅಂತಂದರೆ, ದೇಹದಲ್ಲಿ ಗ್ಲೂಕೋಸ್ ಜಾಸ್ತಿ ಉತ್ಪತ್ತಿಯಾಗಿ ಶುಗರ್ಗೆ ಕನ್ವರ್ಟ್ ಆಗೋಯಿತು. ಸೊ ಶುಗರ್ ಬಂದುಬಿಡ್ತು. ಆಮೇಲೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿ ದಿನದಿಂದ ನಾನು ಕರೆಕ್ಟ್ ಟೈಮ್ಗೆ ಇನ್ನೂ ಜಾಸ್ತಿ ತಿಂತಾಯಿದ್ದೆ. ಫ್ರೂಟ್ಸು, ವೆಜಿಟೇಬಲ್ಸು, ಡ್ರೈ ಫ್ರೂಟ್ಸು ಎಲ್ಲ ತಿಂತಾಯಿದ್ದೆ. ಚೆನ್ನಾಗಿ ತಿಂತಾಯಿದ್ದೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದ ತಕ್ಷಣ. ಬಟ್ ಆದರೂ ಕೂಡ ನಾನು ಅದೇ ಮದುವೆ ಆದಮೇಲೆ ಫಾಸ್ಟಿಂಗ್ ಮಾಡ್ಕೊಂಡು ಹೋಗ್ಬಾರ್ದಿತ್ತು. ಸೊ ಅದೊಂದು ಮಾಡಿದ ಮಿಸ್ಟೇಕ್ಗೆ ನನಗೆ ಶುಗರ್ ಬಂತು. ಆಮೇಲೆ ಡಯಟ್ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿದ್ರು.
ಅಂದರೆ ನನಗೆ ಫಸ್ಟ್ ನಾವು ಕೇಳಿದ್ವಿ ಡಯಟಿಂದ ಏನಾದರೂ ಶುಗರ್ ಕಡಿಮೆ ಮಾಡ್ಕೊಬೋದಾ ಅಂತ. ನನ್ನ ಫ್ರೆಂಡವರು ಮಿಸಸ್ಗೂ ಈ ಥರ ಬಂದಾಗ ಅವ್ರಿಗೂ ಇನ್ಸುಲಿನ್ ತೊಗೊಳ್ಳಿ ಅಂತ ಹೇಳಿದರು, ಬಟ್ ಅವ್ರು ತೊಗೊಳ್ಲಿಲ್ಲ ಅಂತೆ ಇನ್ಸುಲಿನು. ಇದು ಡಯಟಲ್ಲೇ ಇದು ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವ್ರು ಇದು ಮಾಡಿಬಿಟ್ರು. ಸೊ ನಾವು ಡಯಟಲ್ಲೇ ಮಾಡ್ಬೋದಾ ಅದು ಇದು ಅಂತ ಕೇಳಿದ್ವಿ. ಅದಕ್ಕೆ ಇಲ್ಲ, ಮಾರ್ನಿಂಗು ಕೂಡ ಜಾಸ್ತಿ ತೋರಿಸ್ತಾ ಇದೆ, ಶುಗರ್ 5 ತೋರಿಸ್ತಾ ಇದೆ, ಅಷ್ಟು ಆಗಲ್ಲ, ಆದರೂ ಕೂಡ ನೀವು ಡಯಟ್ ಮಾಡಲೇಬೇಕು, ಇನ್ಸುಲಿನ್ನು ಕೊಡ್ತೀವಿ, ಕಡಿಮೆ ಆಯಿತು ಅಂದರೆ ಇನ್ಸುಲಿನ್ ಕೊಡೋದು ನಿಲ್ಲಿಸ್ಬಿಡ್ತೀವಿ ಅಂತ ಹೇಳಿದರು. ಅವರು ಹಂಗೆ ಹೇಳಿದರು, ಈ ಥರ ನೆಗ್ಲೆಕ್ಟ್ ಮಾಡಿದಾಗ ಬೇಬಿ ಹುಟ್ಟಿದಾಗ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತಲೂ ಕೂಡ ಹೇಳಿದ್ರು. ಅದಕ್ಕೆ ನಾವು ಇನ್ಸುಲಿನ್ ಸ್ಟಾರ್ಟ್ ಮಾಡಿಬಿಟ್ವಿ. ಸೊ ನನಗೆ ಡೈಲಿ ಇನ್ಸುಲಿನ್ ಕೊಡ್ತಾಯಿದ್ರು. ಆಫ್ಟರ್ 6 ಮಂತ್ಗೆ ಆ ಥರ ಬಂದಾಗ ಡೈಲಿ ಕೊಡ್ತಾಯಿದ್ರು. ಆದರೂ ಕೂಡ ನಾನು ಡಯಟ್ ಎಲ್ಲ ಮಾಡ್ತಾಯಿದ್ದೆ. ಶುಗರು ಕೂಡ ಸ್ವಲ್ಪ ಕಮ್ಮಿ ಮಾಡಿಕೊಂಡೆ ನಾನು. ಅಂದರೆ ರಿಪೋರ್ಟಲ್ಲಿ ಬಂದಷ್ಟು ಜಾಸ್ತಿ ಮಾಡ್ಕೊಂಡಿಲ್ಲ, ನಾರ್ಮಲಲ್ಲಿ ಇದೆ ಅಂತ ಡಾಕ್ಟ್ರು ಕೂಡ ಹೇಳಿದ್ರು. ಸೊ ವಾಕಿಂಗ್ ಮಾಡೋದು ಜಾಸ್ತಿ, ಆಮೇಲೆ ಫ್ರೂಟ್ಸ್ ತಿನ್ನೋದು, ವೆಜಿಟೇಬಲ್ಸ್ ತಿನ್ನೋದು, ನೀರು ಚೆನ್ನಾಗಿ ಕುಡಿಯೋದು, ಆಮೇಲೆ ಸಣ್ಣ ಪುಟ್ಟ ಎಕ್ಸಸೈಸ್ ಮಾಡೋದು, ಅದೆಲ್ಲ ನಾನು ಮಾಡ್ತಾಯಿದ್ದೆ. ಸೊ ನಾನೇನು ಹೇಳೋದಿಷ್ಟೇ, ಪ್ರೆಗ್ನೆಂಟ್ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಫಾಸ್ಟಿಂಗ್ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಅದರಿಂದ ಗ್ಲೂಕೋಸ್ ಉತ್ಪತ್ತಿಯಾಗಿ ಶುಗರ್ ಬಂದುಬಿಡುತ್ತೆ. ಸೊ ಅದಕ್ಕೆ ಚೆನ್ನಾಗಿ ತಿನ್ನಬೇಕು ನಾವು. ಚೆನ್ನಾಗಿ ತಿಂದು ಹೆಲ್ತಿಯಾಗಿದ್ದರೆ ಪ್ರೆಗ್ನೆನ್ಸಿಯಲ್ಲಿ ಏನೂ ಪ್ರಾಬ್ಲಮ್ ಬರೋಲ್ಲ. ಸೊ ನಮ್ಮ ಹೆಲ್ತ್ ಕೇರ್ ನಾವು ಮಾಡ್ಕೊಬೇಕು. ಇಲ್ಲಾಂದರೆ ಒಂದೊಂದೇ ಪ್ರಾಬ್ಲಮ್ ಬಂದುಬಿಡುತ್ತೆ, ಲೋ ಶುಗರು, ಲೋ ಬಿ ಪಿ, ಥೈರಾಯ್ಡ್ ಸಮಸ್ಯೆ, ಈ ಥರ ಎಲ್ಲ ಬಂದುಬಿಡುತ್ತೆ. ಸೊ ಅದಕ್ಕೆ ನಾವು ಆದಷ್ಟು ಹೆಲ್ತಿಯಾಗಿರಬೇಕು ಅಂತ ನಾನು ಹೇಳ್ತೀನಿ. ಸೊ ಡಯಟ್ ನಾವು ನಾರ್ಮಲಾಗಿ ನಾವು ಮಾಡ್ಕೊಂಡು ಹೋಗ್ಬೋದು, ಅದೇನು ಕಷ್ಟ ಇಲ್ಲ. ಹೆವಿ ಎಕ್ಸಸೈಸ್ ಎಲ್ಲ ಮಾಡೋಕ್ಕಾಗಲ್ಲ, ಬಟ್ ಸಣ್ಣ ಪುಟ್ಟ ವಾಕಿಂಗ್ ಮಾಡೋದು, ಹ್ಯಾಂಡ್ಸಲ್ಲಿ ಮೂಮೆಂಟ್ ಮಾಡೋದು, ಅವೆಲ್ಲ ಮಾಡ್ಕೊಂಡು ಹೋದ್ರೂ ಸಾಕು. ನಾವೇನು ಮಾಡಿಬಿಡ್ತೀವಿ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಮಗು ಚೆನ್ನಾಗಿ ಬೆಳಿಬೇಕು, ಮಗು ತೂಕ ಬರಬೇಕು, ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ನಾವು ಜಾಸ್ತಿ ಫುಡ್ ತಿನ್ಬಿಡ್ತೀವಿ. ಫುಡ್ ಅಂದರೆ ಹೆಂಗಂದರೆ ಹೆಲ್ತಿ ಫುಡ್ ತಿನ್ನಬೇಕು ನಾವು. ಜಂಕ್ ಫುಡ್ ಆಗಲಿ, ಬೇಕ್ರಿ ಫುಡ್ ಆಗಲಿ, ಇಲ್ಲ ಸುಮ್ಮನೆ ಹಸುವಾಗಿರೋದು ಸುಮ್ಮನೆ ತಿನ್ನೋದಾಗಲಿ, ಈ ರೀತಿ ಮಾಡಿದ್ರೆ ನಾವು ತೂಕ ಬೆಳೀತಾ ಇರ್ತೀವಿ. ಸೊ ನೋಡಿದ್ರೆ ಮಗು ಕೂಡ ಮಗುಗೆ ತೂಕನೇ ಬಂದಿರೋಲ್ಲ, ನಾವು ತೂಕ ಬಂದುಬಿಟ್ಟಿರ್ತೀವಿ. ಸೊ ಇಂಪಾರ್ಟೆಂಟು ಇಲ್ಲಿ ನಾವು ತೂಕ ಬರೋದಲ್ಲ, ಮಗು ತೂಕ ಬರಬೇಕು. ಅಂದರೆ ಮಗು ಚೆನ್ನಾಗಿ ಬೆಳಿಬೇಕಂದ್ರೆ ಮಗುಗೆ ಏನೇನು ಬೇಕೋ ಅಂತ ಇಂಪಾರ್ಟೆಂಟ್ ಆಗಿರೋದೇ ನಾವು ತಿನ್ನಬೇಕು. ಸೊ ನಾವು ಜಾಸ್ತಿ ಎಕ್ಸಸೈಸು, ವಾಕಿಂಗು ಮಾಡ್ತೀರಾ ಸುಮ್ಮನೆ ನೆಗ್ಲೆಕ್ಟ್ ಮಾಡಿಬಿಟ್ರೆ ನಾವು ತುಂಬ ದಪ್ಪ ಹೋಗ್ತೀವಿ. ಆಮೇಲೆ ಡೆಲಿವರಿ ಆದಮೇಲೂ ಕೂಡ ಸಣ್ಣಾಗಕ್ಕೆ ಇನ್ನೂ ಕಷ್ಟ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ಫಸ್ಟು ನಾವು ತೂಕಕ್ಕಿಂತ ಮಗು ತೂಕ ಚೆನ್ನಾಗಿ ಬರಬೇಕು ಅಂತ ನಾವು ಅದ್ರ ಕಡೆ ಗಮನ ಕೊಡಬೇಕು. ಸೊ ಇಷ್ಟು ನಾನು ಸಿಂಪಲಾಗಿ ಹೇಳಿದ್ದೀನಿ. ಪ್ರೆಗ್ನೆನ್ಸಿಯಲ್ಲಿ ಹಣ್ಣುಗಳು ಚೆನ್ನಾಗಿ ತಿಂತಾಯಿದ್ದೆ ನಾನು. ಕಿವಿ ಫ್ರೂಟ್ಸು ತಿಂತಾಯಿದ್ದೆ, ಸ್ಟ್ರಾಬೆರಿ, ಮತ್ತು ಹಾಲಿಗೆ ನಾನು ಕೇಸರಿ ಕೂಡ ಹಾಕೊಂಡು ತಿಂತಾಯಿದ್ದೆ. ಅಂದರೆ ನಾನು ಜಾಸ್ತಿ ಹಾಕ್ಕೊಂಡಿಲ್ಲ, ಒಂದು 3-4 ಟೈಮ್ಸ್ ನಾನು ಕೇಸರಿ ಹಾಲು ಹಾಕೊಂಡು ಕುಡ್ತಿದ್ದೀನಿ ಅಷ್ಟೇ. ಪ್ಯೂರು ಕೇಸರಿ ತಂದು ಕೊಟ್ಟಿದ್ರು ನಮ್ಮ ರಿಲೇಟಿವ್ಸಲ್ಲಿ ನಾನು ಪ್ರೆಗ್ನೆಂಟ್ ಆಗಿದ್ದಾಗ. ಸೊ ಅಷ್ಟೇ, ಜಾಸ್ತಿ ತೊಗೊಬಾರ್ದು ಅನ್ನೋ ಕಾರಣಕ್ಕೆ ತೊಗೊಳ್ಲಿಲ್ಲ. ಅದಾದಮೇಲೆ ನಾನು ವಿಟಮಿನ್ ಸಿ, ವೆಜಿಟೇಬಲ್ಸು, ಫ್ರೂಟ್ಸ್ ಮಾತ್ರ ಜಾಸ್ತಿನೇ ತೊಗೊತಾ ಇದ್ದೆ. ಅದಕ್ಕೆ ನನ್ನ ಮಗಳಿಗೆ ಕೂದಲು ಎಲ್ಲ ಚೆನ್ನಾಗಿ ಬೆಳೆದಿತ್ತು, ಅವಳು ಚೆನ್ನಾಗಿ ಕಾಣ್ತಾಯಿದ್ಲು. ಹಾಗೆ ನಾವು ಕಿವಿ ಫ್ರೂಟ್ಸ್ ಅವೆಲ್ಲ ತೊಗೊಳ್ತಾ ಇದ್ದಿದ್ದರಿಂದ ಅವಳಿಗೆ, ನನಗೂ ಅಷ್ಟೇ ಬ್ಲಡ್ ಎಲ್ಲ ಚೆನ್ನಾಗಿತ್ತು, ನಮ್ಮ ಪಾಪಗೂ ಕೂಡ ಬ್ಲಡ್ ಎಲ್ಲ ಚೆನ್ನಾಗಿತ್ತು. ಅಂದರೆ ನಾವು ಚೆನ್ನಾಗಿರೋ ಫ್ರೂಟ್ಸು, ವೆಜಿಟೇಬಲ್ಸು, ಫುಡ್ಡು ಎಲ್ಲ ತೊಗೊಂಡ್ರೆ ಪಾಪನೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಸೊ ಪ್ರೆಗ್ನೆಂಟ್ ವುಮೆನ್ ಯಾರೇ ಏನೇ ಇದ್ದರೂ ಕೂಡ ನೀವಂತೂ ಫ್ರೂಟ್ಸು ಅವೆಲ್ಲ ತಿನ್ನೋದು ಮಾತ್ರ ಮರಿಬೇಡಿ, ಚೆನ್ನಾಗಿ ತಿನ್ನಬೇಕು. ವೆಜಿಟೇಬಲ್ಸು, ಫ್ರೂಟ್ಸ್ ಎಲ್ಲ, ಕ್ಯಾರೆಟು, ಟೊಮೊಟೊ, ಮತ್ತು ಈ ಕಿತ್ಲೆಹಣ್ಣು, ಆ್ಯಪಲ್ಲು, ಕಿವಿ ಫ್ರೂಟು, ಸ್ಟ್ರಾಬೆರೀಸ್ ಅವೆಲ್ಲ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನಾನಂತೂ ತರಿಸ್ಕೊಂಡು ತಿಂತಾಯಿದ್ದೆ, ನನಗೆ ಅಂತ ತಿಂತಾಯಿರಲಿಲ್ಲ. ಹೊಟ್ಟೆಲಿ ಮಗು ಚೆನ್ನಾಗಿ ಬೆಳಿಬೇಕು, ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ಮಗುಗೋಸ್ಕರನೇ ನಾನು ತಿಂತಾಯಿದ್ದೆ. ಸೊ ಆಮೇಲೆ ಎದೆ ಹಾಲು ಅಷ್ಟೇ, ನಾನು ಚೆನ್ನಾಗಿ ತಿಂದು ಹೆಲ್ತ್ ಸ್ವಲ್ಪ ಮೇಂಟೈನ್ ಮಾಡ್ಕೊಂಬಂದಿದ್ದಕ್ಕೆ ನಮಗೂ ಎದೆ ಹಾಲು ಚೆನ್ನಾಗಿ ಬಂತು. ಸೊ ಅದಕ್ಕೆ ನಾವು ಚೆನ್ನಾಗಿ ತಿನ್ನಬೇಕಷ್ಟೇ, ಪ್ರೆಗ್ನೆನ್ಸಿ ವುಮೆನ್ ಚೆನ್ನಾಗಿ ತಿನ್ನಬೇಕು, ಅದು ಹೆಲ್ತಿ ಫುಡ್ ಅಷ್ಟೇ. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಸೊ ಇದನ್ನೆಲ್ಲ ಫಾಲೋ ಆಗ್ತಾಯಿದ್ದೆ. ಇದು ನಿಮ್ಗೊಂದು ಸ್ವಲ್ಪ ಆದರೂ ಯೂಸ್ಫುಲ್ ಆಗಿದೆ ಅಂತ ಅನಿಸುತ್ತೆ. ಸೊ ವಿಡಿಯೋ ಇಷ್ಟ ಆಯಿತಾ? ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಯಾಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಪ್ರೆಗ್ನೆನ್ಸಿ ಬಗ್ಗೆ ಹೀಗೆ ವೀಡಿಯೋಸ್ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಇನ್ನಷ್ಟು ವೀಡಿಯೋಸು ನನಗೆ ಗೊತ್ತಿರೋದು ಪ್ರೆಗ್ನೆನ್ಸಿಯಲ್ಲಿ ನನಗೇನು ಗೊತ್ತಿತ್ತು ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋ ಇಷ್ಟ ಆಯಿತು ಅನ್ಸುತ್ತೆ. ಪ್ಲೀಸ್ ಇಷ್ಟ ಆಗಿದ್ರೆ ಇನ್ನೂ ಲೈಕ್ ಕೊಟ್ಟಿರಂದರೆ ದಯವಿಟ್ಟು ಲೈಕ್ ಕೊಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿರಂದರೆ ಸಬ್ಸ್ಕ್ರೈಬ್ ಆಗಿ. ವೀಡಿಯೋಸ್ ಸುಮಾರು ಜನ ನೋಡ್ತಾ ಇದ್ದೀರಾ, ರೀಚ್ ಕೂಡ ಆಗ್ತಾಯಿದೆ, ಬಟ್ ಸಬ್ಸ್ಕ್ರೈಬ್ ಮಾತ್ರ ಆಗ್ತಾಯಿಲ್ಲ. ನನ್ನ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿ ನೋಡಿದ್ರೆ ಅದ್ರಲ್ಲಿ ಗೊತ್ತಾಯಿತು 90% ಹೊಸ ವ್ಯೂವರ್ಸೇ ನೋಡ್ತಾ ಇದ್ದಾರೆ, ಬಟ್ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ಹಳೆ ವ್ಯೂವರ್ಸು ಒಂದು 10%, 14% ಆ ಥರ ಇದ್ದಾರೆ. ಬಟ್ ಅದಕ್ಕೆ ಸೊ ನೀವು ಹೊಸೊಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಮತ್ತು ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.